ಹಾಯ್ ನಮಸ್ಕಾರ ಕರ್ನಾಟಕ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಇವತ್ತು ಬೇರೆಯೇ ವ್ಯೂ ಅದ. ಇಲ್ಲೇ ಒಂದು ಲೇಔಟಿಗೆ ಹೊಂಟಿವಿ. ನಮ್ಮ ಸಮ್ಮಿ ಅವ್ರದ್ದು ಗಾಡಿದು ಸ್ಯಾಡಲ್ ಸ್ಟೇ ಮತ್ತು ಟಾಪ್ ರ್ಯಾಕ್ ಅದು ತರಿಸ್ಯಾರ. ಸೊ ಅದು ಫಿಟ್ ಮಾಡಮ್ಮಂತೇಳಿ ಒಂದು ಲೇಔಟಿಗೆ ಹೊಂಟಿವಿ. ಸೊ ಇಲ್ಲಿ ಹೊಂಟ್ರೆ ನಮ್ಮ ಸಮ್ಮಿ ಅವರಿಂದ तो गिरेंगे जी, थोड़ा स्लो चला लो. टर्न आए तो थोड़ा स्लो. हाँ टर्न आए तो स्लो होना. ನಮ್ಮ ಸಡನ್ದಾಗ ಇರೋ ರೋಡಿಗೆ ನಾವು ರೈಟಿಗೆ ಹೋಲತ್ತೀವೋ ಲೆಫ್ಟಿಗೆ ಹೋಲತ್ತೀವೋ ಏನೂ ಗೊತ್ತಾಗಲ್ಲ ಅದ. ವ್ಯೂ ಹೆಂಗೆ ಹೊಂಟದ ನನಗಂತೂ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡ್ ಆಗಲಿ, ಆಮೇಲೆ ನಾವೊಂದು ಕರೆಕ್ಟಾಗಿ ಕ್ಯಾಪ್ಚರ್ ಅಲ್ಲತ್ತೀನಿಲ್ಲ ಅಂತೇಳಿ ನೋಡ್ಕೊಳತ್ತೀನಿ. ಬಟ್ ನಂದೆಲ್ಲ ಕರೆಕ್ಟ್ ಅದ. ಬಟ್ ವಾಯ್ಸು ಆಮೇಲೆ ಸೈಡ್ದು ಗೊತ್ತಾಗಲ್ಲ ಇದು ಹೆಂಗೆ ಹೊಂಟದ ಅಂತೇಳಿ. ಸ್ವಲ್ಪ ತಳ ಮಾಡೋಣ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತದ. ನಾ ಎಲ್ಲ ಒಂದು ಅನ್ಬಾಕ್ಸಿಂಗ್ ವಿಡಿಯೋಗಳು, ಇನ್ಸ್ಟಾಲೇಷನ್ ವಿಡಿಯೋಗಳು ಇದೇ ಲೇಔಟ್ನಾಗೆ ಮಾಡ್ತೀನಿ. ರಾಷ್ಟ್ರಕೂಟ ಕಾಲೋನಿ ಅಂತ ಈ ಲೇಔಟ್ ಹೆಸರು. ಸೊ ಜಾಸ್ತಿ ಒಂದು ಜರ ನೇಚರ್ ವೈಸು ಆಮೇಲೆ ಲೊಕೇಶನ್ ವೈಸು ಚೆಂದ ಅನ್ನಿಸ್ತದೆ ನನಗೆ. ಇಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಯಾವುದೇ ಅನ್ಬಾಕ್ಸಿಂಗ್ ಇರಲಿ ಆಮೇಲೆ ಇನ್ಸ್ಟಾಲೇಷನ್ ಇರಲಿ ಜಾಸ್ತಿ ಇಲ್ಲೇ ಬಂದು ಮಾಡ್ತೀನಿ ನಾನು. ವ್ಲಾಗ್ ಆಗಿ ಬೋಲೋ क्या सब सही है ಅಣ್ಣ, ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೊ ಇದೇ ನಮ್ಮ ಸಮಿ ಅವ್ರ ಗಾಡಿ. ಸೊ ಇದು ನಮ್ಮ ಸಂಜೆ ಅವ್ರ ಬಲ್ಲಿ ತೊಗೊಂಡಿದ್ದು ಗಾಡಿ. ಸೊ ಈ ಗಾಡಿಗೂ ಫಿಟ್ಮೆಂಟ್ಗಳೆಲ್ಲ ತೋರಿಸಿದ್ದೆವು ನಿಮ್ಗೆ. ಸೊ ಇದೇ ಗಾಡಿಗೆ ಈಗ ಮೋಟೋ ಟಾರ್ಕ್ ಅವ್ರದ್ದು ಸ್ಯಾಡಲ್ ಸ್ಟೇ ಆಮೇಲೆ ಟಾಪ್ ರ್ಯಾಕ್ ಫಿಟ್ ಮಾಡೋದ. ಸೊ ತೋರಿಸ್ತೀನಿ ಬರ್ರಿ ಎಲ್ಲ ಪ್ರಾಡಕ್ಟ್ಸ್ಗಳು. ಸೊ ಗಾಡಿಗೆ ಏನದ, ಇದು ಹಳೆಯದು ಒಂದು ಸ್ವಲ್ಪ ಕ್ರ್ಯಾಕಾಗಿ ಮುರಿದಿತ್ತಿದು. ಸೊ ಇದು ಹಂಗಾಗಿ ಇದು ಹಳೆ ಹಳತ್ತದ. ಇದು ತೆಗೆದು ಮೋಟೋ ಟಾರ್ಕ್ ಅವ್ರದ್ದು ಟಾಪ್ ರ್ಯಾಕ್ದು ಅದು ಏನಂತಾರೆ ರಾಡ್ ಬಂದದ. ಟಾಪ್ ರ್ಯಾಕ್ದು ಇದು ಬ್ರ್ಯಾಕೆಟ್ ಹಿಂದಿಂದು, ಆಮೇಲೆ ಸ್ಯಾಡಲ್ ಸ್ಟೇಗಳು ಎರಡು ಈ ಸೈಡು. ಆಮೇಲೆ ಮೊನ್ನೆ ಹಾಕಿದ್ದು ಇದು ಮೊಗ್ಜಿಲಾ ಅವ್ರದ್ದು ಕ್ರ್ಯಾಶ್ ಗಾರ್ಡ್ ತರಿಸಿದ್ರು ಸಮಯ ಅವರು. ಸೊ ಅದು ಮೊನ್ನೆ ಫಿಟ್ ಮಾಡಿದ್ದೆವು. ಅದ್ರದ್ದೇನು ವ್ಲಾಗ್ ಮಾಡಲಿಲ್ಲ. ಸ್ಯಾಡಲ್ ಸ್ಟೇ ಇನ್ಸ್ಟಾಲ್ ಮಾಡೋ ಟೈಮಿಗೆ ತೋರ್ಸೋಮಂತೇಳಿ ತೋರ್ಸ್ಲತ್ತೀನಿ. ಸೊ ಮೊಗ್ಜಿಲಾ ಅವ್ರದ್ದು ಇದು ಕಾಣಿಸ್ತದೆ ಎಕ್ಸ್ಪಲ್ಸ್ ಅಲ್ಲಿಂದ. ಇದು ಎಕ್ಸ್ಪಲ್ಸ್ ಸಿಂಬಲ್ ಕೊಟ್ಟಿರೋದ್ರ ಮೇಲೆ. ಸೊ ಬರ್ರಿ ಫಿಟ್ಮೆಂಟ್ ಹೆಂಗೆ ಮಾಡ್ತೀವಿ ಅಂತೇಳಿ ಒನ್ ಬೈ ಒನ್ ತೋರಿಸ್ತೀನಿ ಅಂತ. ಇಲ್ಲ ನೋಡ್ರಿ, ಮೋಟೋ ಟಾರ್ಕ್ದು ಪ್ರಾಡಕ್ಟ್ಸ್ ಬಂದವ. ಓಪನ್ ಮಾಡಿರಿ. ಓಪನ್ ಮಾಡಿದ್ದೆ ಮತ್ತೇನು ಓಪನ್ ಮಾಡ್ತೀರಿ. ಇವರು ಅಡ್ಡದೊಡ್ಡಿದಾಗ ಭಾಳ ಇವ್ರಿಗೆ ಇವ್ರಿಗೆ ತಾಳಲ್ಲಿ ಇವ್ರಿಗೆ ಏನಾರ ಸಾಮಾನು ತರಿಸ್ದಾರ ಓಪನ್ ಮಾಡಿ ನೋಡಬೇಕು ಇವ್ರ ಜಲ್ಲಿ. ಹಂಗಾಗಿ ಸಾಮಾನು ತರಿಸ್ರಬ್ಲೇನೆ ಓಪನ್ ಮಾಡಿಟ್ರಲ್ಲ. ಓಪನ್ ಮಾಡಿಲ್ರಿ, ಜಾಸ್ತಿ ಓಪನ್ ಮಾಡಿಲ್ಲ. ಅದು ಹೆಂಗಾರ ಮಾಡ್ರಿ, ಒಟ್ಟು ಓಪನ್ ಮಾಡಿರಲ್ಲ. ಜಾಸ್ತಿ ಓಪನ್ ಅಂದ್ರೆ ಇದು ಸಿಲ್ ಬಿಚ್ಚದಲ್ಲ, ಬಿಚ್ಚದ ಮತ್ತೆ ಇದು ಐ ಥಿಂಕ್ ಇದು ಲೆಫ್ಟ್ ಸೈಡಿಂದ ಅದ ಸ್ಯಾಡಲ್ ಸ್ಟೇ. ಸೊ ಭಾಳಷ್ಟು ಪ್ರಾಡಕ್ಟ್ಗಳು ನಾವು ಏನೇ ತರಿಸ್ಕೊಂಡ್ರು ನಾವೇ ಫಿಟ್ ಮಾಡ್ಬೇಕಂತ ಅಂದ್ಕೇಸಿಂದ ಅನ್ಕೋತೀವಿ ಭಾಳ. ಯಾಕಂತಂದ್ರೆ ನಮಗೆ ಒಂದು ಕಲಿಬೇಕನ್ನೋದು ಭಾಳ ಅದ. ಸೊ ಹಂಗಾಗಿ ಯಾವುದೇ ಒಂದು ನಮಗೆ ಬರಲಾರ್ದು ಅಷ್ಟೇ ಗ್ಯಾರೇಜ್ಗೆ ತೊಗೊಂಡು ಕೇಸಿಂದ ಸಾಮಾನು ಫಿಟ್ಟಿಂಗ್ ಮಾಡ್ಸ್ಕೊಂಡು ಬರ್ತೀವಿ. ಬಟ್ ಇಲ್ಲಿ ನಮಗೆ ಗೊತ್ತಿರೋಂಥ ಆಲ್ರೆಡಿ ನನ್ನ ಗಾಡಿಗೆ ನಾನೇ ಮನೆಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ, ನನ್ನ ಸ್ಯಾಡಲ್ ಸ್ಟೇ ಕ್ರ್ಯಾಶ್ ಗಾರ್ಡ್ ಅವೆಲ್ಲ. ಸೊ ಹಂಗಾಗಿ ಈಗ ಅವ್ರನ್ನೂ ತರಿಸ್ಯಾರ, ನಾನೇ ಮಾಡ್ಕೊಡಮ್ಮಂತೇಳಿ ತೊಗೊಂಬಂದೀವಿ. ಸೊ ಯಾವುದೂ ಒಂದು ಯಾವ್ಯಾವ ಸಾಮಾನುಗಳು ಇರ್ಲಕ್ಕ ಫಸ್ಟ್ ಟ್ರೈ ಮಾಡಬೇಕು. ಯಾಕಂತಂದ್ರೆ ನಾವು ಅದ್ರಲ್ಲಿಂದ ಕಲಿಯೋದಿರ್ತದೆ. ನಾಳೆ ನಾವು ರೈಡಿಗೆ ಹೋದಾಗ ಏನೇ ಪ್ರಾಬ್ಲಮ್ ಆದ್ರೂ ಅದು ನಾವೇ ಕ್ಲಿಯರ್ ಮಾಡ್ಕೊತದ್ದು ಒಂದು ಅಷ್ಟರೇ ತಿಳ್ಕೊಂಡಿರ್ಬೇಕಂತ ಹೇಳ್ಕೇಸಿಂದ ಭಾಳಷ್ಟು ಕೆಲಸಗಳು ನಮ್ಮನ್ನು ನಾವೇ ಮಾಡ್ಕೋತೀವಿ. ಸೊ ಇಲ್ಲಿ ಹೆಂಗೆ ಮೌಂಟ್ ಮಾಡ್ಬೇಕು ಅದಕ್ಕಂತ ಹೇಳ್ಕೇಸಿಂದು ಒಂದು ಮ್ಯಾನ್ಯುವಲ್ ಟೈಪ್ ಒಂದು ಪೇಪರ್ ಕೊಟ್ರ. ಸೊ ಎಲ್ಲ ನಿಮಗೆ ಎಲಂಕಿ ಬೋಲ್ಟ್ಸು ಆಮೇಲೆ ಎಮ್ಮೆಟ್ ಲಾಕ್ ನಟ್ಟು ಅಂದ್ರೆ ಏನೇನು ಕೊಟ್ಟರೆ ಈ ಬಾಕ್ಸ್ನಾಗ ಎಲ್ಲನೂ ತೋರಿಸ್ಯಾರ ಇದ್ರಾಗ. ಸೊ ಎಕ್ಸ್ಪಲ್ ಸ್ಯಾಡಲ್ ಸ್ಟೇ ಮೌಂಟಿಂಗ್ ಗೈಡ್ ಅಂತ ಹೇಳ್ಕೇಸಿಂದ ಇದೊಂದು ಕೊಟ್ರ. ಇದು ನೋಡಿ ಫಿಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನಾವು ಈ ನಂಬರ್ ವೈಸು ಎಲ್ಲೆಲ್ಲಿ ಫಿಟ್ ಆಗ್ತಾವೆ ಅಂತೇಳಿ ಇಲ್ಲಿ ನಿಮ್ಗೆ ತೋರಿಸ್ಯಾರ. ಇಲ್ಲಿ 1ನೇ ನಟ್ ಎಲ್ಲಿ ಫಿಟ್ ಮಾಡ್ಬೋದು, 2ನೇ ನಟ್ ಎಲ್ಲಿ ಫಿಟ್ ಮಾಡ್ಬೋದು ಅಂತೇಳಿ ತೋರಿಸ್ಯಾರ. ಸೊ ಅದ್ರ ಪ್ರಕಾರನೇ ಫಿಟ್ ಮಾಡಬೇಕಾಗ್ತದೆ. ಸೊ ಫಸ್ಟು ನಾವು ಗಾಡಿದು ಸ್ಯಾಡಲ್ ಸ್ಟೇ ಫಿಟ್ ಮಾಡ್ಬೇಕಂತಂದ್ರೆ ಸೀಟ್ ಓಪನ್ ಮಾಡ್ಕೋಬೇಕಾಗ್ತದೆ. ಸೊ ಸೀಟ್ ಓಪನ್ ಮಾಡ್ಕೊಂಬ್ರಿ. ಸೊ ಇದು ಎಲ್ಲ ಫಿಟ್ ಮಾಡ್ಬೇಕಂತಂದ್ರೆ ಟೂಲ್ಸ್ ಇರಬೇಕು. ಸೊ ನಮ್ಮದು ಯಾವಾಗಲೂ ನಿಮಗೆ ನೋಡಿರ್ತೀರಿ ನಾವು ವ್ಲಾಗ್ನ ಭಾಳಷ್ಟು ನನ್ನ ಟೂಲ್ ಬಾಕ್ಸು. ಸೊ ಎಲ್ಲ ಒಂದೇ ಇದ್ರಾಗೆ ಕೊಟ್ಬಿಟ್ರೆ. ಸೊ ಹಂಗಾಗಿ ಇದು ಭಾಳ ಯೂಸ್ ಅದ ಅಂತ ಹೇಳ್ಕೇಸಿಂದ ತೊಗೊಂಡಿನ. ಸೊ ಸೈಡ್ ಕವರ್ದು ಹಿಂದೆ ಒಂದು ಸಣ್ಣದು ಬಾಕ್ಸ್ ಬರ್ತದೆ, ಹೀರೋ ಅಂತ ಹೇಳ್ಕೇಸಿಂದ ಬ್ರ್ಯಾಂಡಿಂಗ್ ಇದ್ದದು.
ಇಲ್ಲಿ ಒಂದು 2 ನಟ್ ಇರ್ತಾವೆ, ಅವು ರಿಮೂವ್ ಮಾಡ್ಕೋಬೇಕು ಫಸ್ಟು. ಸೊ ಇದು ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಸ್ಕ್ರೂ ಡ್ರೈವರ್ ಯೂಸ್ ಆಗ್ತದೆ. ಸೊ ನಾ ಕಟ್ಟಾಗ್ಯದ ಅಂತ ಹೇಳಿದ್ನಲ್ಲ, ಇಲ್ಲಿ ಗೊತ್ತಾಗತ್ತೆ ನೋಡ್ರಿ, ಇಲ್ಲಿ ಪೀಸು ಇದು ಫಸ್ಟ್ ನಟ್ಟು, ಆಮೇಲೆ ಸೆಕೆಂಡ್ ನಟ್ 2 ಬಿಟ್ಟು ಸೆಂಟ್ರನ್ನ ಕಟ್ಟಾಗ್ಯದ. ಸೊ ಈಗ ನಿಂತಿದ್ದು ಇದು ಒಂದೇ ನಟ್ ಮೇಲೆ. ಸೊ ಅದಕ್ಕೆ ಇದು ಪೂರ ರಿಮೂವ್ ಮಾಡಿ ಹೊಸದು ಹಾಕ್ಸಮ್ಮ ಅಂತೇಳಿ ಅದು ತರಿಸಿದ್ದು. ಎಲ್ಲ ರಿಮೂವ್ ಮಾಡಿದೆ ಹಿಂದಿಂದ. ಸೊ ಇವೆರಡು ಪೀಸ್ಗಳು ಕಟ್ಟಾಗಿದ್ದು, ಅದು ನಮ್ಮ ಹೀರೋ ಕಂಪ್ನಿದ್ದು. ಆ್ಯಕ್ಚುಲಿ ಇದು ಬೀಡಿಂದ ಇರ್ತದಂತ, ಸೊ ಹಂಗಾಗಿ ಜಂಪಿಗೆಲ್ಲ ಕಟ್ಟಾಗಿಬಿಟ್ಟದ. ಇದು ನಮ್ಮ ಸಂಜುನ್ ಕೈಯಾಗೆ ಕಟ್ಟಾಯ್ತಿದ್ದು. ಸೊ ಈಗ ಅದು ಹೊಸ ಪ್ರಾಡಕ್ಟು ನಮ್ಮದು ಮೋಟೋ ಟಾರ್ಕ್ದು ಇನ್ಸ್ಟಾಲ್ ಮಾಡಮಂತ. ಪ್ರಾಡಕ್ಟ್ಗಳು ಒಂದೊಂದು ಆಗಿ ಓಪನ್ ಮಾಡಿಕೊಂಡು ಇವಕ್ಕೆ ಯಾವ್ಯಾವ ನಟ್ ಬೋಲ್ಟ್ಗಳು ಕೊಟ್ಟರೆ ಅವೆಲ್ಲ ಕರೆಕ್ಟಾಗಿ ಫಿಟ್ ಮಾಡಿಕೊಂಡು ಒಂದೇ ಸರಿಗೆ ನಿಮ್ಗೆ ಇನ್ಸ್ಟಾಲ್ ಮಾಡೋದು ತೋರಿಸ್ತೀನಿ ಅಂತ. ಆಲ್ರೆಡಿ ಅನ್ಬಾಕ್ಸ್ ಆಗ್ಯದ ಎಲ್ಲ, ಹಿಂಗೆ ಪ್ಯಾಕಿಂಗು ಮತ್ತು ಅನ್ಬಾಕ್ಸ್ ಒಳಗೆ ಮತ್ತು ಇವು ಪ್ಯಾಕಿಂಗ್ ಬಂದವು ಕವರ್ದು. ಸೊ ಎಲ್ಲ ಒಂದೊಂದಾಗಿ ಫಿಟ್ ಮಾಡ್ಕೋತೀವಿ. ಸೊ ಇಲ್ಲಿ ನೋಡ್ರಿ, ಎಕ್ಸ್ಪಲ್ಸಿಗೆ ನಾವು ಕರೆಕ್ಟಾಗಿ ಆರ್ಡ್ರ್ ಮಾಡಿಸಿ ತರಿಸಿವಿ ಇದು ಟಾಪ್ ರ್ಯಾಕ್. ಬಟ್ ಇದು ಹೋಲೇ ಮ್ಯಾಚ್ ಆಗಲ್ಲ ಅದ. ಆಮೇಲೆ ಇದು ಇಲ್ಲಿ ಇಲ್ಲಿ ಹತ್ತಲತ್ತದ, ಇಲ್ಲಿ ಟೋಟಲಿ ಗ್ಯಾಪ್ನಾಗೂ ಹೋಗಲ್ಲ ಅದ. ಬಟ್ ಈ ಸೈಡ್ ಫುಲ್ ಇದು ತೆಗಿಬೇಕೋ ಏನೋ ಗೊತ್ತಾಗಲ್ಲ. ಬಟ್ ಇದು ತೆಗೆದ್ರೂ ಇಲ್ಲಿ ಹೋಲ್ ಮ್ಯಾಚ್ ಆಗಲ್ಲ. ಕರೆಕ್ಟ್ ಹೇಳ್ಬೇಕಂದ್ರೆ ಇಲ್ಲಿ ಇಲ್ಲಿ ಕಾಣಿಸತ್ತಲ್ಲ ನಟ್, ಈ ಸೈಡ್ ತೆಗಿ ಉಪ್ಪರ್ ನಿಕಲ್, ಇಲ್ಲಿ ತೆಳಗೆ ನಟ್ ಗೊತ್ತಾಗತ್ತಲ್ಲ, ಅದಕ್ಕೆ ಮ್ಯಾಚೇ ಆಗಲ್ಲ ಅದ. ಸೊ ಏನಂತ ಗೊತ್ತಾಗಲ್ಲ ಅದ. ಎಷ್ಟೊತ್ತಾಯ್ತು ಬಡ್ದಾಡ್ಲತ್ತೀವಿ ಇದಕ್ಕೆ. ಲಗಾವ್ ಜಬ್ ಲಗಾವ್ ಈಗ ನೋಡ್ರಿ, ಕರೆಕ್ಟ್ ಕೂಡ್ಸತ್ತೀವಿ. ಇಲ್ಲಿ ಮೇನ ಇಲ್ಲಿ ಹತ್ಲತ್ತದ, ಆ ಸೈಡ್ 2 ಸೈಡ್ ಹತ್ಲತ್ತದ. ಆಮೇಲೆ ಅದು ಹೆಂಗೋ ಒಂದು ಟೈಟ್ನಾಗ ಹೋಲಿ ಅಂತ ಹೇಳ್ಕೇಸಿಂದ ಹಂಗೆ ಇದು ಮಾಡತ್ತೀವಿ. ಬಟ್ ಅಲ್ಲಿ ಕುಂತ ಮೇಲೆ ಇಲ್ಲಿ ಹೋಲ್ ಮ್ಯಾಚ್ ಆಗಲ್ಲ. ಬ್ಯಾಕ್ ಕ್ಯಾರಿಯರ್ದು ಇದೇನದಲ್ಲ, ಫಸ್ಟ್ ಪ್ಲೇಟ್ ಕೂಡ್ಸೋಕೆ ಕುಂದ್ರಸ್ಲತ್ತಿದ್ದವು, ಹಂಗೆ ಕುಂದ್ರಲಾಗಿತ್ತು. ಈಗ ಪ್ಲೇಟ್ ರಿಮೂವ್ ಮಾಡಿ ಕುಂದ್ರಿಸಿವಿ. ಬಟ್ ಇದ್ರ ಮೇಲೆ ಈಗ ಪ್ಲೇಟ್ ಕೂಡ್ತದಿಲ್ಲ ಅನ್ನೋದೇ ಟಾಸ್ಕ್ ಅದ. ಸೊ ಈಗಂತೂ ಪರ್ಫೆಕ್ಟಾಗಿ ಕುಂತದ, ಏಕ್ದಮ್ ಸ್ಟ್ರಾಂಗ್ ಅದ. ಸೊ ಈಗ ಇದ್ರ ಮೇಲೆ ಪ್ಲೇಟ್ ಕುಂದಿರ್ಸ್ತೀವಿ. ಪೂರಾ ದನ ಬಡ್ದಾಳತ್ತೀವಿ. ಎಷ್ಟು ಜನ ಬಡ್ದಾಳತ್ತೀವಿ ಅಂದ್ರೆ ಕಾಣಲ್ಲ ನೀನು ಬಾನಿ, ನಾ ಹಾಕ್ತೀನಿ ಚಸ್ಮಾ ಇದ್ದಾಳ. ಹೌದು ಆ ಕಡೆ ದಾಲು ಪಕಡೋ ಗಾಸ್ಕೆ ಪಕಡೋ. ಕಾಣಲ್ಲ ಅಂದ್ರೆ ಇದ್ರು ಕಾಣಲ್ಲಲ್ರಿ ನನಗೆ. ಗಾಡ್ಲಿಂಗ್ ಓಡಿಸ್ಬೇಡ ಸುಮ್ಮ. ಫೈನಲಿ ಅಪ್ಪ, ಈ ಮೋಟೋ ಟಾರ್ಕ್ದು ಸಾಮಾನು ನಮಸ್ಕಾರ ನಿಮ್ಗೊಂದು ಮಾಲಕ್ರೆ, ನೀವೇ ಸಜೆಸ್ಟ್ ಮಾಡಿರಿ. ಮೋಟೋ ಟಾರ್ಕ್ ತರಿಸಿವಿ ಹಣೆ ಬರೋ ಟೀಕಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಜನ ಸ್ಕ್ರ್ಯಾಚ್ ಬಿದ್ದಾವ. ಹೆಂಗೆ ಸಿಕ್ಕಂಗೆ ಪೂರಾ ಒತ್ತಿ ಮಾಡಿ ಹಾಕಿವಿ. ಅಂತೂ ಕ್ಯಾರಿಯರ್ ಕೂಡಿಸಿ ಅನ್ನೋ ಅಷ್ಟೊತ್ತಿಗೆ ಮತ್ತು ಸ್ಯಾಡಲ್ ಸ್ಟೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಯಾವ. ಒಂದು ಕಡೆ ಕುಂತ್ರು ಇನ್ನೊಂದು ಕಡೆ ಕುಂದ್ರಲ್ಲ, ಇನ್ನೊಂದು ಕಡೆ ಕುಂತ್ರು ಇಲ್ಲಿ ತೆಳಗೆ ಕುಂತ್ರು ಇಲ್ಲಿ ಮ್ಯಾಲೆ ಕುಂದ್ರು, ಎಲ್ಲಿ ಸಿಕ್ಕಲ್ಲ. ಇಲ್ಲಿ ನೋಡ್ರಿ, ಇದು ಬೆಂಡ್ ಮಾಡೋಕ್ಕೆ ಅಡ್ಜಸ್ಟ್ ಮಾಡಿ ಸೇರಿಸಿವಿ ಇಲ್ಲಿ ಹಾಕಿಸಿಂದ. ಈ ಸೈಡ್ ಸ್ಟ್ರೇಟ್ ಕುಂತದ, ಈ ಸೈಡ್ ಹೊಡೆದ ಕೇಸಿಂದ ಬೆಂಡ್ ಮಾಡೀವಿ. ಮಾಡಿ ಹಿಂಗೆ ಕ್ರಾಸ್ ಕುಂತದ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇದು ಸ್ಟ್ರೇಟ್ ಅದ. ಸೊ ಕುಂದ್ರಲತ್ತ ಒಂದು ಬಟ್ ಭಾಳ ಸತದ. ಇಲ್ಲೆಲ್ಲ ನೋಡ್ರಿ, ಹಂಗೆ ಮಾಡ್ಕೆ ಎಲ್ಲ ಕಡೆ ನಟ್ ಬೋಲ್ಟ್ ಕರೆಕ್ಟಾಗಿ ಫಿಟ್ ಮಾಡೀವಿ. ಬಟ್ ಇದು ಏನಂತಾರೆ, ಫಿಟ್ಟಿಂಗೇ ಕರೆಕ್ಟಾಗಿಲ್ಲ. ಕಂಪ್ನಿದವರು ಆಲ್ಮೋಸ್ಟ್ ಆಲ್ ಇನ್ನೂ ಸ್ವಲ್ಪ ಡೈಮೆನ್ಷನ್ ಚೆಕ್ ಮಾಡ್ಕೊಂಡು ಕೇಸಿಂದ ಇನ್ನೊಂದು ಸರಿ ನೀವು ಕೂಡಿಸ್ಬೇಕು, ಕರೆಕ್ಟಾಗಿ ಕುಂದ್ರಂಗೆ ಮಾಡಬೇಕು. ಕರೆ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಎಷ್ಟೊತ್ತಿಗೆ ಬಂದೀವಿ ಮಾಲಕ್? 1 ಗಂಟೆ ಬಂದೀವಲ್ಲ. 1 ಗಂಟೆ ಬಂದೀವಿ. ಈಗ ಆಲತ್ತದ ಟೈಮು 5:15. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಆದಷ್ಟು ಜನಕ್ಕೆ ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಎಲ್ಲರೂ ನಮಸ್ಕಾರ.